ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಕ್ಷೇತ್ರವನ್ನೇ ಮರ್ತರ. ಕಳೆದ 2-3 ತಿಂಗಳಿನಿಂದ ಕ್ಷೇತ್ರಕ್ಕೆ ಬಂದೇ ಇಲ್ವಂತೆ. ಬಿಜೆಪಿಯ ಮುಖಂಡ ಸಂದೀಪ್ ರೆಡ್ಡಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪ ಮಾಡಿರುವಂಥದ್ದು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ. ಕಳೆದ 2-3 ತಿಂಗಳಾಯಿತು. 2-3 ತಿಂಗಳಾದರೂ ತಮ್ಮ ಸ್ವಕ್ಷೇತ್ರದತ್ತ ಮುಖ ಮಾಡಿಲ್ಲ ಅವರು. ಪ್ರದೀಪ್ ಈಶ್ವರ್ ಬಂದೇ ಇಲ್ಲ. ತಿಂಗಳುಗಟ್ಟಲೆ ಕ್ಷೇತ್ರದಿಂದ ಹೊರಗಿದ್ರೆ ಅಭಿವೃದ್ಧಿ ಹೇಗಾಗುತ್ತೆ? ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸಂದೀಪ್ ರೆಡ್ಡಿ ಕಿಡಿಕಾರಿದ್ದಾರೆ. 2-3 ತಿಂಗಳಾಯ್ತು, ಇತ್ತ ತಲೆ ಕೂಡ ಹಾಕಿಲ್ಲ. ತಿಂಗಳಾನುಗಟ್ಟಲೆ ಕ್ಷೇತ್ರದಿಂದ ಹೊರಗಿದ್ದು ಬಿಟ್ರೆ ಅಭಿವೃದ್ಧಿ ಹೇಗಾಗುತ್ತೆ? ಮೊದಲು ಕ್ಷೇತ್ರಕ್ಕೆ ಬಂದು ಸಮಸ್ಯೆಗಳನ್ನ ಸರಿಪಡಿಸಿ ಅಂತ ಒತ್ತಾಯಿಸಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ಗೆ ಸಂದೀಪ್ ರೆಡ್ಡಿ ಆಗ್ರಹ ಮಾಡಿದ್ದಾರೆ. ತಮ್ಮ ಕ್ಷೇತ್ರವನ್ನೇ ಮರೆತು ಬಿಟ್ರ ಶಾಸಕ ಪ್ರದೀಪ್ ಈಶ್ವರ್ ಕಳೆದ 2-3 ತಿಂಗಳಿಂದ ಕ್ಷೇತ್ರಕ್ಕೆ ಬಂದೇ ಇಲ್ಲ. ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಮಾಡ್ತಾ ಇರುವಂತಹ ಗಂಭೀರ ಆರೋಪ ಇದು. 2-3 ತಿಂಗಳಾಯ್ತು ಕ್ಷೇತ್ರಕ್ಕೆ ಬಂದು ಪ್ರದೀಪ್ ಈಶ್ವರ್, ಆದರೆ ಇನ್ನೂ ಕೂಡ ಮುಖ ಮಾಡಿಲ್ಲ. ಇತ್ತ ಇನ್ನು ಅಭಿವೃದ್ಧಿ ಅನ್ನುವಂಥದ್ದಂತೂ ಮರೀಚಿಕೆ ಆಗಿದೆ. ಇನ್ನು ಅವರು ಕೂಡ ಇತ್ತ ಬರಲಿಲ್ಲ ಸ್ವಕ್ಷೇತ್ರದತ್ತ ಅಂತಂದ್ರೆ ಇನ್ನು ಅಭಿವೃದ್ಧಿ ಅನ್ನುವಂಥದ್ದು ಎಲ್ಲಾಗುತ್ತೆ ಅಂತ ಆಗ್ರಹ ಮಾಡಿದ್ದಾರೆ. ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬರಕ್ಕಾಗಿಲ್ಲ ಅಂತಂದ್ರೆ ನಿಜಕ್ಕೂ ಇದು ಇಡೀ ಚಿಕ್ಕಬಳ್ಳಾಪುರ ಜನತೆಯ ಏನು ಮನೆ ಕೊಟ್ಟು ಮ್ಯಾಂಡೇಟು ಅವರೆಲ್ಲ ಮಾಡ್ತಾ ಇರುವಂತಹ ಅವಮಾನ ಆಯ್ತು. ಅವಮಾನ ಅನ್ನೋದಕ್ಕಿಂತ ಬೇಜವಾಬ್ದಾರಿ ನಡವಳಿಕೆ. ಈ ರೀತಿ ಬೇಜವಾಬ್ದಾರಿ ನಡವಳಿಕೆಗಳಿಂದ ಚಿಕ್ಕಬಳ್ಳಾಪುರವನ್ನ ಹಿಂದೆ ತಳ್ಳುವ ಕೆಲಸ ಆಗುತ್ತೆ. ಈ ರೀತಿಯ ಶಾಸಕರು ನಿಜಕ್ಕೂ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿರೋದು. ಇಷ್ಟು ದಿವಸ ನಾವು ಅನ್ಕೊಂತ ಇದ್ವಿ ಯುವಕರು ಏನೋ ಒಂದು ಸಾಧನೆ ಮಾಡ್ತಾರೆ, ಮೋಟಿವೇಶನ್ ಮಾಡ್ತಾರೆ, ಎಲ್ಲರಿಗೂ ಆತ್ಮವಿಶ್ವಾಸ ಕೊಡ್ತಾರೆ ಅಂತ. ಬಟ್ ಅವ್ರು ಯಾಕೆ ಬಂದಿಲ್ಲ, ಏನ್ ಬಂದಿಲ್ಲ ಕಾರಣ ನನ್ಗೆ ಗೊತ್ತಿಲ್ಲ. 108 ಜನ 108